ಭಾರತದಾದ್ಯಂತ 1500ಕ್ಕೂ ಹೆಚ್ಚು ಕೋಟೆಗಳಿವೆ. ಅವುಗಳಲ್ಲಿ ಬಹುತೇಕವನ್ನು ನೆಲದ ಮೇಲೆ ಅಥವಾ ಬೆಟ್ಟಗಳ ಮೇಲೆ ನಿರ್ಮಿಸಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಒಂದು ಕೋಟೆ ಮಾತ್ರ ಸಮುದ್ರದ ಮಧ್ಯದಲ್ಲಿದೆ. ಅದರ ಹೆಸರೇ ಮುರೂದ್ ಜಂಜೀರಾ ಕೋಟೆ. ಈ ಕೋಟೆ ಎಷ್ಟು ಬಲವಾಗಿದೆ ಎಂದರೆ ಇದನ್ನು ಇಂದುವರೆಗೂ ಯಾರೂ ಜಯಿಸಲಿಲ್ಲ. ಆದ್ದರಿಂದ ಇತಿಹಾಸಕಾರರು ಇದನ್ನು ಭಾರತದಲ್ಲಿ ಯಾರೂ ಗೆಲ್ಲಲಾರದ ಏಕೈಕ ಕೋಟೆ ಎಂದು ಕರೆಯುತ್ತಾರೆ. ಅಂದರೆ ನೇರ ಯುದ್ಧದಲ್ಲಿ ಈ ಕೋಟೆ ಎಂದಿಗೂ ಸೋಲಿಲ್ಲ. ಇದನ್ನು ಗೆಲ್ಲಲು ಪ್ರಯತ್ನಿಸಿದ ಪ್ರತಿಯೊಬ್ಬರಿಗೂ ಸೋಲು, ಅವಮಾನ ಮತ್ತು ಭಾರೀ ನಷ್ಟವಷ್ಟೇ ಸಿಕ್ಕಿತು. ಮೊಘಲ್ ಚಕ್ರವರ್ತಿಗಳ ಸೈನಿಕ ಬಲವಾಗಲಿ ಅಥವಾ ಛತ್ರಪತಿ ಶಿವಾಜಿ ಮಹಾರಾಜ ಅವರ ತಂತ್ರಗಳಾಗಲಿ ಈ ಕೋಟೆ ಮುಂದೆ ಕೆಲಸ ಮಾಡಿಲ್ಲ. ಇಂದು ನಾವು ಮುರೂದ್ ಜಂಜೀರಾ ಕೋಟೆಯ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಇದನ್ನು ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಅಪಾಯಕರ ಮತ್ತು ಅಜೇಯ ಕೋಟೆ ಎಂದು ಏಕೆ ಕರೆಯುತ್ತಾರೆ ಎಂಬುದನ್ನು ನೋಡೋಣ. ನಮ್ಮ ಇತಿಹಾಸವನ್ನು ತಿಳಿದುಕೊಳ್ಳುವುದು ತುಂಬಾ ಮುಖ್ಯ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ತುಂಬಾ ಆಸಕ್ತಿದಾಯಕವಾಗಿರುತ್ತದೆ. ಮುಂಬೈಯಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿ ಸಮುದ್ರದ ಮಧ್ಯದಲ್ಲಿ ಈ ಕೋಟೆಯನ್ನು ನಿರ್ಮಿಸಲಾಗಿದೆ. ಆಶ್ಚರ್ಯಕರ ವಿಷಯವೇನೆಂದರೆ ಸಮುದ್ರದಿಂದ ನೋಡಿದರೆ ಈ ಕೋಟೆ ಸಂಪೂರ್ಣವಾಗಿ ಕಾಣುವುದಿಲ್ಲ. ಈ ಕೋಟೆಯ ನಿರ್ಮಾಣದ ಹಿಂದೆ ಇರುವ ಕಥೆ ಒಂದು ಸಿನಿಮಾ ಕಥೆಯಂತಿದೆ. ಇದನ್ನು ಕಟ್ಟಿದವರೂ ಭಾರತೀಯರೂ ಅಲ್ಲ, ಯುರೋಪಿನವರೂ ಅಲ್ಲ. ಈ ವಿಷಯ ಹಲವರಿಗೆ ತಿಳಿದಿಲ್ಲ. ಇಲ್ಲಿ ಒಂದು ದ್ವಾರವಿದೆ. ಅದನ್ನು ತೆರೆಯುತ್ತಿದ್ದರೆ ಅಪರಾಧಿಗಳು ನೇರವಾಗಿ ಸಮುದ್ರಕ್ಕೆ ಬೀಳುತ್ತಾರೆ. ಅಸಲಿ ಒಂದು ಕುತಂತ್ರದ ಕಾರಣದಿಂದ ಈ ಕೋಟೆಯ ನಿರ್ಮಾಣ ಹೇಗೆ ಆರಂಭವಾಯಿತು ಎಂಬುದನ್ನು ತಿಳಿದುಕೊಳ್ಳೋಣ. ಈ ಕೋಟೆಯನ್ನು ಗೋಳಾಕಾರದ ಬದಲು ಮೊಟ್ಟೆಯಾಕಾರದಲ್ಲಿ ನಿರ್ಮಿಸಿದ್ದಾರೆ. ಅವರಿಗೆ ಗೋಳಾಕಾರದಲ್ಲಿ ಕಟ್ಟಲು ಬರಲಿಲ್ಲ ಎಂದಲ್ಲ, ಇದು ಒಂದು ತಂತ್ರ. ಗೋಳಾಕಾರಕ್ಕಿಂತ ಮೊಟ್ಟೆಯಾಕಾರದಲ್ಲಿ ಹೆಚ್ಚಿನ ವಿಸ್ತೀರ್ಣ ದೊರೆಯುತ್ತದೆ. ಇದರಿಂದ ಶತ್ರುಗಳು ಪೀರಂಗಿಯಿಂದ ದಾಳಿ ಮಾಡಿದಾಗ ಹೊಡೆತದ ಪರಿಣಾಮ ಕಡಿಮೆಯಾಗುತ್ತದೆ. ಈ ಕೋಟೆಯ ಎತ್ತರ ಸಮುದ್ರಮಟ್ಟದಿಂದ ಸುಮಾರು 90 ಅಡಿ. ಇದರ ಅಡಿಪಾಯ ಸಮುದ್ರದೊಳಗೆ ಸುಮಾರು 20 ಅಡಿ ಆಳವರೆಗೆ ಹೋಗಿದೆ. ಅದಕ್ಕೆ ಈ ಗೋಡೆಗಳನ್ನು ಕುಸಿಸುವುದು ಬಹುತೇಕ ಅಸಾಧ್ಯ. ಅಷ್ಟೊಂದು ಆಳವಾದ ಅಡಿಪಾಯದಿಂದ ಸಮುದ್ರ ಅಲೆಗಳಿಗೂ ಶತ್ರುದಾಳಿಗೂ ಈ ಕೋಟೆ ಕದಲಲಿಲ್ಲ. ಇಲ್ಲಿನ ಗೋಡೆಗಳು ಸುಮಾರು 40 ಅಡಿ ಎತ್ತರವಿವೆ. ಆದರೆ ವಿಶೇಷತೆ ಅವುಗಳ ದಪ್ಪದಲ್ಲಿದೆ. ಜಂಜೀರಾ ಗೋಡೆಗಳು ಕೆಳಭಾಗದಲ್ಲಿ ತುಂಬಾ ಅಗಲವಾಗಿದ್ದು ಮೇಲಕ್ಕೆ ಹೋಗುತ್ತಾ ಸಣ್ಣವಾಗುತ್ತವೆ. ಇದರಿಂದ ನೀವು ಕೋಟೆ ಕಡೆಗೆ ಹತ್ತಿರವಾಗುತ್ತಿದ್ದಂತೆ ಗೋಡೆಗಳು ಇನ್ನೂ ಎತ್ತರವಾಗುತ್ತಿರುವಂತೆ ಕಾಣುತ್ತವೆ. ಶತ್ರುಗಳನ್ನು ಗಮನಿಸಲು ಇದು ಬಹಳ ಸಹಾಯಕ. ಇನ್ನೊಂದು ಲಾಭವೂ ಇದೆ. ಪೀರಂಗಿ ಗುಂಡುಗಳು ಗೋಡೆಗೆ ಬಲವಾಗಿ ತಾಕುವ ಬದಲು ಜಾರಿ ಹೋಗುತ್ತವೆ. ಜಂಜೀರಾ ಕೋಟೆಯಲ್ಲಿ ಒಟ್ಟು 28 ದೊಡ್ಡ ಬುರುಜುಗಳಿವೆ. ಪ್ರತಿಯೊಂದು ಬುರುಜು ಪಕ್ಕದಲ್ಲಿರುವುದನ್ನು ರಕ್ಷಿಸುವಂತೆ ವಿನ್ಯಾಸಗೊಂಡಿದೆ. ಅಂದರೆ ಶತ್ರು ಒಂದು ದಿಕ್ಕಿನಿಂದ ದಾಳಿ ಮಾಡಿದರೆ ಅನೇಕ ದಿಕ್ಕುಗಳಿಂದ ಒಂದೇ ಸಮಯದಲ್ಲಿ ಗುಂಡಿನ ದಾಳಿ ಮಾಡಬಹುದು. ಸಮುದ್ರದಿಂದ ನೋಡಿದರೆ ಕೋಟೆ ಸಂಪೂರ್ಣ ಕಾಣುವುದಿಲ್ಲ, ಮೇಲಿನ ಗೋಡೆಯಷ್ಟೇ ಕಾಣುತ್ತದೆ. ಅದರ ನಿಜವಾದ ನಿರ್ಮಾಣ ಸಮುದ್ರದ ಕಲ್ಲುಗಳ ನಡುವೆ ಮರೆವಾಗಿದೆ. ಅದಕ್ಕೆ ಶತ್ರುಗಳಿಗೆ ಕೋಟೆಯ ಎತ್ತರ, ದಪ್ಪ, ಆಕಾರ ಅಂದಾಜು ಮಾಡಲು ಕಷ್ಟ. ಕೋಟೆಯ ಪ್ರವೇಶ ದ್ವಾರಗಳು ಸಹ ತುಂಬಾ ಸುರಕ್ಷಿತ. ಶೇರ್ ದರ್ವಾಜಾ ಎನ್ನುವ ಒಂದು ಗುಪ್ತ ದ್ವಾರ ಇದೆ. 20 ಮೀಟರ್ ಹತ್ತಿರ ಬಂದಾಗ ಮಾತ್ರ ಕಾಣುತ್ತದೆ. ಇನ್ನೊಂದು ದರಿಯಾ ದರ್ವಾಜಾ ಅರಬ್ಬಿ ಸಮುದ್ರದ ಆಳವಾದ ನೀರಿನ ಕಡೆ ತೆರೆಯುತ್ತದೆ. ತುರ್ತು ಪರಿಸ್ಥಿತಿಯಲ್ಲಿ ಒಳಗೆ ಹೊರಗೆ ಹೋಗಲು ಬಳಸುತ್ತಿದ್ದರು. ಸುಮಾರು 22 ಎಕರೆಯಲ್ಲಿ ಹರಡಿರುವ ಈ ಕೋಟೆಯನ್ನು ಕಟ್ಟಲು 22 ವರ್ಷಗಳಷ್ಟು ಕಾಲ ಹಿಡಿಯಿತು. ಇಲ್ಲಿ ಆ ಕಾಲದ ಅತ್ಯುತ್ತಮ ಪೀರಂಗಿಗಳನ್ನು ಅಳವಡಿಸಿದ್ದರು. ಸ್ವೀಡನ್, ಸ್ಪೇನ್, ಫ್ರಾನ್ಸ್, ಹಾಲೆಂಡ್ ದೇಶಗಳಿಂದ ತರಿಸಲಾಯಿತು. ಆದ್ದರಿಂದ ಜಂಜೀರಾ ಕೇವಲ ಕೋಟೆಯಲ್ಲ, ಸಮುದ್ರ ಮಧ್ಯದಲ್ಲಿರುವ ಯುದ್ಧ ನೌಕೆಯಂತಿತ್ತು. ಒಂದು ಕಾಲದಲ್ಲಿ ಮುರೂದ್ ಜಂಜೀರಾ ರಕ್ಷಣೆಗೆ ಸುಮಾರು 514 ಪೀರಂಗಿಗಳಿದ್ದವು ಎಂದು ಹೇಳುತ್ತಾರೆ. ಆ ಕಾಲದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಪೀರಂಗಿಗಳು ಸಾಮ್ರಾಜ್ಯದ ರಾಜಧಾನಿಗಳಲ್ಲೇ ಇರುತ್ತಿದ್ದವು. ಕಲಾಲ್ ಬಾಂಗ್, ಲಾಂಡಾ ಕಸಂ, ಛಾತಿ ಎಂಬ ದೊಡ್ಡ ಪೀರಂಗಿಗಳು ಪ್ರಸಿದ್ಧವಾಗಿದ್ದವು. ಇಂದಿಗೂ ಅವು ಕೋಟೆಯಲ್ಲಿ ಇವೆ. ವಿಶೇಷವಾಗಿ ಕಲಾಲ್ ಬಾಂಗ್ ಬಹಳ ಅಪಾಯಕಾರಿ ಸಮುದ್ರ ಪೀರಂಗಿ ಎಂದು ಪರಿಗಣಿಸಲಾಗುತ್ತಿತ್ತು. ಹಲವು ಕಿಲೋಮೀಟರ್ ದೂರಕ್ಕೂ ಹೊಡೆಯುತ್ತಿತ್ತು. ಆದರೆ ಜಂಜೀರಾ ಕೇವಲ ಆಯುಧಗಳಿಂದ ಮಾತ್ರ ಬಲವಾಗಿರಲಿಲ್ಲ. ಕೋಟೆಯನ್ನು ತಿಂಗಳುಗಳ ಕಾಲ ಮುತ್ತಿಗೆ ಹಾಕಿದರೂ ಬದುಕಲು ವ್ಯವಸ್ಥೆಯಿತ್ತು. ಮಳೆ ನೀರು ಸಂಗ್ರಹಿಸುವ ಕೊಳಗಳು, ಕುಡಿಯುವ ನೀರಿನ ಬಾವಿ ಇಂದಿಗೂ ಇದೆ. ಆಹಾರ ಸಂಗ್ರಹಣೆ ವ್ಯವಸ್ಥೆಯೂ ಇತ್ತು.
ಕೋಟೆಯ ಮಧ್ಯದಲ್ಲಿ ಸಿದ್ದಿ ನವಾಬರ ಭವ್ಯ ಅರಮನೆ ಇತ್ತು, ಆಡಳಿತ ಹಾಗೂ ಸೈನಿಕ ನಿರ್ಧಾರಗಳ ಕೇಂದ್ರ. ಈ ಕೋಟೆಯ ಕಲ್ಲುಗಳು ತುಂಬಾ ಗಟ್ಟಿಯಾದ ಗ್ರಾನೈಟ್ನಿಂದ ಮಾಡಲ್ಪಟ್ಟಿವೆ. ಅದಕ್ಕೆ ಪೀರಂಗಿಗಳೂ ಹಾನಿ ಮಾಡಲಿಲ್ಲ. ಕೋಟೆ ಸುತ್ತ ನೀರು ಕಡಿಮೆ ಆಳದಲ್ಲಿದ್ದು ಕೆಸರು ಕಲ್ಲುಗಳಿರುವುದರಿಂದ ದೊಡ್ಡ ಹಡಗುಗಳು ಹತ್ತಿರ ಬರಲು ಸಾಧ್ಯವಾಗಲಿಲ್ಲ. ಈ ಕೋಟೆಯನ್ನು ಯಾರು ಕಟ್ಟಿದರು? ಈ ಪ್ರದೇಶದಲ್ಲಿ 8ನೇ ಶತಮಾನದಲ್ಲೇ ಸಿದ್ದಿ ಜನರು ವಾಸಿಸುತ್ತಿದ್ದರು ಎಂದು ನಂಬಲಾಗಿದೆ. ಸಿದ್ದಿಗಳು ಮೂಲ ಭಾರತೀಯರಲ್ಲ, ಅವರು ಇಥಿಯೋಪಿಯಾ ಭಾಗದಿಂದ ಬಂದವರು. ಅವರನ್ನು ಪೋರ್ಚುಗೀಸರು ಬಾನಿಸರಾಗಿ ಭಾರತಕ್ಕೆ ತಂದಿದ್ದರು. ನಂತರ ಅವರು ಸೈನಿಕರಾಗಿ ಪ್ರಸಿದ್ಧರಾದರು. ದೆಹಲಿ ಸುಲ್ತಾನರ ಕಾಲದಲ್ಲಿ ಅವರು ಅಂಗರಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು. ನಂತರ ಅವರ ಸಾಮರ್ಥ್ಯದಿಂದ ಗೌರವ ಹೆಚ್ಚಾಯಿತು. ಬಹಮನಿ ಸಾಮ್ರಾಜ್ಯ ಕಾಲದಲ್ಲಿ ಜಂಜೀರಾವನ್ನು ಹಿಡಿಯಲು ಪ್ರಯತ್ನವಾಯಿತು. ನಂತರ ಅಹಮದ್ನಗರ ನಿಜಾಂಶಾಹಿ ಸ್ಥಾಪನೆಯಾಯಿತು. ಮೊದಲಿಗೆ ಇಲ್ಲಿ ಮರದ ಕೋಟೆ ಮಿಡ್ ಕೋಟ್ ಇತ್ತು. ನಂತರ ಮೋಸದ ಮೂಲಕ ಪೀರಂ ಖಾನ್ ಕೋಟೆಯನ್ನು ಹಿಡಿದನು. 1538 ನಂತರ ಶಾ ತಾಹಿರ್ ಕಲ್ಲಿನ ಕೋಟೆ ನಿರ್ಮಾಣ ಆರಂಭಿಸಿದನು. ಅದೇ ಮುಂದಿನ ಜಂಜೀರಾ ಕೋಟೆ. ಈ ಕೋಟೆಗೆ ನಿಜವಾದ ರೂಪ ಕೊಟ್ಟವರು ಮಾಲಿಕ್ ಅಂಬರ್. ಅವರು ನೌಕಾದಳದ ರಾಜಧಾನಿಯಾಗಿ ಅಭಿವೃದ್ಧಿಪಡಿಸಿದರು. 1600ರ ಹೊತ್ತಿಗೆ ಅಕ್ಬರ್ ಅಹಮದ್ ನಗರವನ್ನು ಹಿಡಿದರೂ ಮಾಲಿಕ್ ಅಂಬರ್ ಜಂಜೀರಾದಿಂದ ಪ್ರತಿದಾಳಿ ನಡೆಸಿ ನಿಜಾಂಶಾಹಿಯನ್ನು ಪುನರುಜ್ಜೀವನಗೊಳಿಸಿದರು. ನಂತರ ಜಹಾಂಗೀರ್ ಕೂಡ ಜಂಜೀರಾವನ್ನು ಹಿಡಿಯಲು ಪ್ರಯತ್ನಿಸಿದರೂ ವಿಫಲರಾದರು. ಮಾಲಿಕ್ ಅಂಬರ್ ನಂತರ ಮೊಘಲ್ ಪ್ರಭಾವ ಹೆಚ್ಚಾಯಿತು. ಔರಂಗಜೇಬ್ ದಕ್ಕನ್ ಸುಬೇದಾರನಾದಾಗ ಸಿದ್ದಿಗಳೊಂದಿಗೆ ಸ್ನೇಹ ಮಾಡಿಕೊಂಡನು. ಈ ಸಮಯದಲ್ಲಿ ಮರಾಠ ಶಕ್ತಿ ಏರಿಕೆಯಾಗುತ್ತಿತ್ತು. ಶಿವಾಜಿ ಮಹಾರಾಜರು ಜಂಜೀರಾವನ್ನು ಗೆಲ್ಲಲು ಹಲವಾರು ಬಾರಿ ಪ್ರಯತ್ನಿಸಿದರು, ಆದರೆ ಯಶಸ್ವಿಯಾಗಲಿಲ್ಲ. 1680 ನಂತರ ಅವರ ಪುತ್ರ ಛತ್ರಪತಿ ಸಂಭಾಜಿ ಮಹಾರಾಜ ಕೂಡ ಪ್ರಯತ್ನಿಸಿದರು. ಕೊನೆಯಲ್ಲಿ ಜಂಜೀರಾದಿಂದ ಸುಮಾರು 8 ಮೈಲು ದೂರದಲ್ಲಿ ಪದ್ಮದುರ್ಗ ಕೋಟೆ ಕಟ್ಟಿಸಿದರು. ಆದರೂ ಜಂಜೀರಾವನ್ನು ಯಾರೂ ಗೆಲ್ಲಲಿಲ್ಲ. ನಂತರ ಆಂಗ್ಲರು ಭಾರತದಲ್ಲಿ ಸ್ಥಿರವಾದಾಗ ಸಿದ್ದಿ ನವಾಬರಿಗೆ ಬೆಂಬಲ ನೀಡಿದರು. 1818ರಲ್ಲಿ ಮರಾಠ ಪೇಶ್ವಾ ಆಡಳಿತ ಅಂತ್ಯವಾದಾಗ ಜಂಜೀರಾವು ಆಂಗ್ಲರ ನಿಯಂತ್ರಣಕ್ಕೆ ಬಂತು. ಯುದ್ಧದಿಂದಲ್ಲ, ರಾಜಕೀಯ ಒಪ್ಪಂದದಿಂದ. 1869ರಲ್ಲಿ ಆಂಗ್ಲ ಅಧಿಕಾರಿಯನ್ನು ನೇಮಿಸಲಾಯಿತು. ಸ್ವಾತಂತ್ರ್ಯ ಸಿಗುವವರೆಗೆ ಕೋಟೆ ಬ್ರಿಟಿಷ್ ಸಾಮ್ರಾಜ್ಯ ನಿಯಂತ್ರಣದಲ್ಲಿತ್ತು. ಕೊನೆಯಲ್ಲಿ 1947 ಏಪ್ರಿಲ್ 3ರಂದು ಜಂಜೀರಾ ರಾಜ್ಯ ಭಾರತಕ್ಕೆ ಸೇರಿತು. ಶತಮಾನಗಳ ಕಾಲ ಯಾರೂ ಗೆಲ್ಲಲಾರದ ಈ ಸಮುದ್ರ ಕೋಟೆ ಸ್ವತಂತ್ರ ಭಾರತದ ಭಾಗವಾಯಿತು. ನಿಮಗೆ ಈ ಜಂಜೀರಾ ಕೋಟೆ ಹೇಗನಿಸಿತು? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.